ನಾನು ಇವಾಗ ಒಂದು ಬ್ಲೌಸ್ ಕಟಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ಬ್ಲೌಸು ಬ್ಯಾಕಲ್ಲಿ ಡಿಸೈನ್ ಇದೆ, ಬಟ್ ಬ್ಯಾಕಲ್ಲಿ ಡಿಸೈನ್ ಇದ್ರೂ ಫ್ರಂಟು ಕೂಡ ಕಟಿಂಗ್ ಮೆಷರ್ಮೆಂಟ್ ಬೇಕಾಗುತ್ತೆ. ಯಾಕಂದರೆ ಸಡನ್ನಾಗಿ ಬ್ಯಾಕನ್ನು ಕಟ್ ಮಾಡ್ಕೊಳ್ಳುವಾಗ ಅಳತೆ ವೇರಿಯೇಷನ್ ಆಗುತ್ತೆ ಅಂತ ಮೊದಲಿಗೆ ನಾನು ಫ್ರಂಟನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಯಾವುದೇ ಬ್ಲೌಸು ಕಟಿಂಗ್ ಮಾಡೋದಾದ್ರೂ ಈ ರೀತಿಯೇ ಎಡ್ಜಸ್ ಬರುತ್ತೆ. ಫ್ರಂಟಿಗೆ ಇದು ಎಡ್ಜಸ್ ಕಡೆ ಇರೋದು ಫ್ರಂಟಿಗೆ ಬರುತ್ತೆ. ಯಾವತ್ತೂ ಉದ್ದಪನ್ನದಲ್ಲೇ ಕಟಿಂಗ್ ಮಾಡಬೇಕು. ಕೆಲವೊಬ್ಬರು ಅಡ್ಡದಲ್ಲಿ ಮಾಡ್ತಾರೆ, ಅದು ಹೇಗೆ ಕಂಫರ್ಟಬಲ್ ಅನಿಸುತ್ತೋ ಗೊತ್ತಿಲ್ಲ. ಹಾಗಾಗಿ ನಾನು ಫಸ್ಟಿಗೆ ಫ್ರಂಟ್ ಮೆಷರ್ಮೆಂಟ್ನ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಅವ್ರದ್ದು ಮೆಷರ್ಮೆಂಟ್ ಬಂದು 40 ಇಂಚಸ್ಸು, ಚೆಸ್ಟ್ ರೌಂಡು 40 ಇಂಚಸ್ಸು, ವೇಸ್ಟ್ ರೌಂಡು 37 ಇಂಚಸ್ಸು. ಆ ಮೆಷರ್ಮೆಂಟಿನ ಬ್ಲೌಸ್ಗಳಿಗೆ ಎಷ್ಟು ಶೋಲ್ಡರ್ ಇಡಬೇಕು ಅನ್ನೋದಕ್ಕೋಸ್ಕರ ಎಷ್ಟು ಶೋಲ್ಡರ್ನ ಇಡಬೇಕು, ಫ್ರಂಟು ಇಂಪಾರ್ಟೆಂಟೇ. ಹಾಗಾಗಿ ಫ್ರಂಟ್ನ ಕಟ್ ಮಾಡಿ ನಾನು ನಿಮಗೆ ತೋರಿಸಿದ್ರೆ ಫ್ರಂಟು ಬ್ಯಾಕು ಎರಡೂ ಕಲಿಬೋದು. ಇದು ನಾನು 1/2 ಇಂಚಸ್ಗೆ ಈ ಎಡ್ಜಸ್ ಏನಿದೆ, ಈ ಎಡ್ಜಸ್ ನಮ್ಗೆ ಬೇಡ. ಹಾಗಾಗಿ ಇದನ್ನು ಕಟ್ ಮಾಡ್ತೀವಲ್ವ, ಅದಕ್ಕೋಸ್ಕರ ಔಟ್ಲೈನ್ ಲೈನ್ ಹಾಕ್ಕೋತಾ ಇದ್ದೀನಿ. ಮೊದಲಿಗೆ ನಾವು ಮೆಷರ್ಮೆಂಟಲ್ಲಿ ತೊಗೊಳ್ಳೋದೇನು ಫ್ರಂಟ್ ಲೆಂತು, ಆದರೆ ಕಪ್ಸ್ ಲೆಂತ್ ತೊಗೋತೀವಿ. ಆ ಕಪ್ಸ್ ಲೆಂತ್ ಬಂದು ಇವ್ರಿಗೆ ಎಷ್ಟಿದೆ ಅಂದರೆ 16.5 ಇದೆ. 16.5ಲಿ ಸ್ವಲ್ಪ ಲೆಂತ್ ಇದೆ, 16.5ನೇ ಇಟ್ಕೋತಾ ಇದ್ದೀನಿ. ಇದು ಮೆಷರ್ಮೆಂಟ್ ಬಂದು ಬಾಡಿ ಮೆಷರ್ಮೆಂಟು. 16.5 ಮೆಷರ್ಮೆಂಟ್ ಆದಮೇಲೆ ನಾನು ಮತ್ತು ಶೋಲ್ಡರ್ನ ಮೆಷರ್ ಮಾಡಿಕೊಂಡು ಮಾರ್ಕ್ ಹಾಕೋತಾ ಇದ್ದೀನಿ. ಇವಾಗ ನಾನು ಅವರಿಗೆ ಅವರು ಸ್ವಲ್ಪ 40 ಇಂಚಸ್ ಅಂದರೆ ಒಂದು ಸ್ವಲ್ಪ ದಪ್ಪನೇ ಇರ್ತಾರಲ್ಲ, ಹಾಗಾಗಿ ಅವ್ರಿಗೆ ದಪ್ಪ ಇರೋದ್ರಿಂದ 2 ಇಂಚಿಗೆ ಶೋಲ್ಡರ್ನ ಬಿಡ್ತಾಯಿದ್ದೀನಿ, ಡೀಪನ್ನು 2 ಇಂಚಿಗೆ ಬಿಡ್ತಾಯಿದ್ದೀನಿ. ಅದಾದಮೇಲೆ ನಾನು 3.5 ಇಂಚಸ್ಗೆ ಶೋಲ್ಡರ್ ಇಟ್ಕೊತಾ ಇರೋದು. 3.5 ಇಂಚಸ್ಸು ಶೋಲ್ಡರ್ ಇಟ್ಕೊಂಡ್ರೆ ಅವ್ರಿಗೆ ಶೋಲ್ಡರ್ ನೀಟಾಗಿ ಕೂರುತ್ತೆ. ಅದಾದಮೇಲೆ ನಾನು ಫ್ರಂಟ್ ಡೀಪ್ ಎಷ್ಟಿದೆ ಅಂದರೆ 8 ಇದೆ. ಅವ್ರಿಗೆ 8 ಇದೆ, 8 ಡೀಪ್ ಇಡ್ತಾ ಇದ್ದೀನಿ. ಹಿಂಗೆ ಕ್ರಾಸಾಗಿ ಇಡ್ತಾ ಇರೋದ್ರಿಂದ 8 ಇಟ್ಕೋಬೋದು. ಬ್ರಾಡ್ 3 ಇಂಚಸ್ಸು, ಅವರಿಗೆ ಬ್ರಾಡ್ 3 ಇಂಚಸ್ ಇಡಿಸುತ್ತೆ. ಈಗ ಇಲ್ಲಿಂದ ಅವ್ರಿಗೆ 1.5 ಇಂಚಿಂದ 2 ಇಂಚಸ್ನ ನಾನು ಮಾರ್ಕ್ ಹಾಕೋತಾ ಇದ್ದೀನಿ. ಫ್ರಂಟ್ ಮೇನ್ ಪಾರ್ಟ್ ಮೆಷರ್ಮೆಂಟ್ನ ಹಾಕಿ ತೋರಿಸ್ತಾ ಇದ್ದೀನಿ. ಅವ್ರಿಗೆ ಶೋಲ್ಡರ್ ಲೆಂತು ಹಾರ್ಮೋನ್ಸ್ ಲೆಂತ್ ಇಳಿಸೋದಾದರೆ 5.5 6 ಇಳಿಸ್ಬೇಕು. ನಾನು ಮೊದಲಿಗೆ 5.5 ಇಟ್ಕೊಂಡಿದ್ದೀನಿ. ಅದಾದಮೇಲೆ ನಾನು ಅವ್ರಿಗೆ ಇಲ್ಲಿ ಅಗಲ ಬರೋದ್ರಿಂದ ತುಂಬ ಡೌನ್ ಮಾಡಿದ್ರೆ ಸ್ಲೀವ್ಸ್ ಕೂರ್ಸೋಕ್ಕೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾನು 5.5ನ ಇಳಿಸ್ಕೊಂಡಿದ್ದೀನಿ. 40 ಇಂಚಸ್ ಅಂದಲ್ಲ, 40 ಇಂಚಸಲ್ಲಿ ಡಿವೈಡ್ ಮಾಡಿದ್ರೆ 10 ಇಂಚಸ್ ಆಗುತ್ತೆ. 10 ಇಂಚಸ್ಗೆ ಮಾರ್ಕ್ ಹಾಕ್ಕೊಂಡು ಇದನ್ನೆಲ್ಲ ಸ್ಟ್ರೈಟ್ ಲೈನ್ ಏನಿದೆ ಅದಕ್ಕೆಲ್ಲ ಮಾರ್ಕ್ ಹಾಕೋಬೇಕು. ಎಲ್ಲ ಮಾರ್ಕು ಸ್ಟ್ರೈಟಾಗೆ ಬರಲಿ. ಇವಾಗ ನಾನು ಇದನ್ನು ಈ ರೀತಿ ಶೇಪಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇದು ಡೌನ್ ಬಂದು 11.5 ಮುಕ್ಕಾಲಿಂದ 12 ಇಂಚಸ್ ಇಳಿಸ್ಕೋಬೇಕು.
ಈಗ ಇದಿಷ್ಟು ಫ್ರಂಟ್ ಪಾರ್ಟು, ಇದನ್ನು ಕಟ್ ಮಾಡ್ಕೊತೀನಿ. ಕಟ್ ಮಾಡಿ ತೋರಿಸ್ತೀನಿ. ಏನಪ್ಪ ಅಂದರೆ ಶೋಲ್ಡರು ಕ್ಲೋಸ್ ಇರೋದ್ರಿಂದ ಬ್ಯಾಕ್ ಅವ್ರಿಗೆ ಲೆಂತ್ ಬಂದು 15 ಇಂಚಸ್ಸು, 1 ಇಂಚಸ್ಸು ಎಕ್ಸ್ಟ್ರಾ ಇಟ್ಕೋಬೇಕಲ್ವ, ಹಾಗಾಗಿ 1 ಇಂಚ್ ಎಕ್ಸ್ಟ್ರಾ ಇಟ್ಕೋಬೇಕು. ಈಗ ಇದು ಕೂಡ ಸ್ಟ್ರೈಟಾಗಿ ಲೈನ್ ಹಾಕೊಳ್ಳೋಣ. ಇದು ಸ್ಟ್ರೈಟ್ ಲೈನು. ಇವತ್ತು ನೆಕ್ಕು ಕ್ಲೋಸ್ ನೆಕ್ ಹೇಳಿದ್ದಾರೆ, ಡಿಸೈನ್ ಏನಾದರೂ ಮಾಡಿ ಅಂತ. ಮಧ್ಯದಲ್ಲಿ ಏನಾದರೂ ಡಿಸೈನ್ ಮಾಡಬೇಕು ಅವ್ರದ್ದು. ಮೊದಲು ನಾನು ಬಾಡಿ ಫಿಟ್ಟಿಂಗ್ ಏನಿದೆ ಅದನ್ನು ಮೆಷರ್ಮೆಂಟ್ ಮಾಡ್ಕೊತೀನಿ, ಎಷ್ಟು ಬರುತ್ತೆ ಅಂತ. 10 ಅಲ್ವಾ, 10ಗೆ ಮೆಷರ್ ಮಾಡ್ಕೊಂಡಿದ್ದೀನಿ ನಾನು. ಅದಾದಮೇಲೆ ನನಗೆ 10ಇಂದ 1.5 ಇಂಚಸ್ಸು ಮೇಕ್ ಬರಬೇಕು, ಲೆಂತ್ ಬರಬೇಕು. 8.5 ಇಟ್ಕೋತಾ ಇದ್ದೀನಿ. ಇದು ಒಂದು 6.5ವರೆಗೂ ಇಳಿಸಿದ್ರು ನಡೆಯುತ್ತೆ ಬ್ಯಾಕಲ್ಲಿ, ಯಾಕಂದರೆ ಇಲ್ಲಿ ಲೆಂತ್ ತೊಗೊಂಡಿರುತ್ತಲ್ಲ ಆಗಲ, ಹಾಗಾಗಿ ಇದು ಡೌನ್ ಆಗ್ತಾ ಹೋಗಬೇಕು. ಜಾಸ್ತಿ ನಾವಿಲ್ಲಿ ಆರ್ಮಲ್ಸ್ನ ಜಾಸ್ತಿ ಕಟ್ ಮಾಡಿದಾಗ ಮಾತ್ರ ನಮಗೆ ಇಲ್ಲಿ ಲೆಂತ್ ಕಡಿಮೆ ತೊಗೊಳುತ್ತೆ. 5, 5.5, 6ವರೆಗೂ ತೊಗೊಳುತ್ತೆ. ಈಗ ಇದಿಷ್ಟು ಜಾಸ್ತಿ ಇರೋದ್ರಿಂದ 6 ಮೇಲೆ ಹೋಗುತ್ತೆ, ಹಾಗಾಗಿ 6ಇಂದ ಮೇಲೆ ಮಾರ್ಕ್ ಹಾಕಿದ್ದೀನಿ ನಾನು. ನಾನು ಅವರಿಗೆ ಫ್ರಂಟಲ್ಲಿ ಶೋಲ್ಡರ್ನ 3.5 ಇಟ್ಟಿದ್ದೀನಲ್ಲ, ಅದೇ 3.5 ಮಾರ್ಕು. ಯಾಕಂದರೆ ಶೋಲ್ಡರು ಜಾಯಿಂಟ್ ಆಗಬೇಕು. ನಾವು ಕೆಲವರು ಫ್ರಂಟ್ ಎಷ್ಟು ಇಟ್ಕೊಳ್ಳೋದು, ಬ್ಯಾಕ್ ಎಷ್ಟು ಇಟ್ಕೊಳ್ಳೋದು ಅಂತ ಕೇಳ್ತಾರೆ. ನೀವು ಫ್ರಂಟನ್ನು ಎಷ್ಟು ಇಟ್ಕೊಂಡಿರ್ತೀರ ಅಷ್ಟೇ ಬ್ಯಾಕ್ ಇಟ್ಕೋಬೇಕು. ಯಾಕಂದರೆ ನಮಗೆ ಶೋಲ್ಡರ್ ಜಾಯಿಂಟ್ ಹಾಕೋದಕ್ಕೆ ಕೂರ್ಬೇಕಲ್ವ. ಇಲ್ಲಿ ಜಾಸ್ತಿ ಕಡಿಮೆ ಮಾಡಿ ಇಲ್ಲಿ ಅಗಲ ಮಾಡಿದ್ರು ನಮಗೆ ಫ್ರಂಟನ್ನು ಕೂರ್ಸೋಕ್ಕಾಗಲ್ಲ. ಹಾಗಾಗಿ ನಾವು ಮೊದಲಿಗೆ ನಾನು ಏನಿಲ್ಲಿ ಫಿಟ್ಟಿಂಗ್ ತೊಗೋತೀನಿ, ಅದಾದಮೇಲೆ ನಾನು ಫಸ್ಟಿಗೆ ಈ ಶೋಲ್ಡರ್ನ ತೊಗೋತೀನಿ. ಫ್ರಂಟು ಬ್ಯಾಕು ಎರಡು ಸೇಮ್ ಬರಬೇಕು, ಇಲ್ಲ ಅಂದರೆ ನಮಗೆ ಶೋಲ್ಡರ್ ಕೂರ್ಸೋಕ್ಕೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾನು ಶೋಲ್ಡರ್ನ ಫಸ್ಟಿಗೆ ಇಲ್ಲೇನಿದೆ ಆ ಮೆಷರ್ಗೆ ನಾನು ಮಾರ್ಕ್ ಹಾಕೋತೀನಿ. ಇಲ್ಲಿ ಎಷ್ಟೇ ಬಂದ್ರೂ 4, 5, 4.5, 5.5 ಬಂದರೂ ಏನು ತೊಂದರೆ ತೊಗೊಳಂಗಿಲ್ಲ. ಮ್ಯಾಕ್ಸಿಮಮ್ 5ವರೆಗೂ ಬರುತ್ತೆ. ಅದನ್ನು ನಾವು ಈ ರೀತಿ ಬ್ಯಾಲೆನ್ಸ್ ಮಾಡ್ಕೋಬೋದು. ಯಾಕಂದರೆ ಅವ್ರಿಗೆ ಶೋಲ್ಡರ್ ಅಗಲಿರೋದ್ರಿಂದ ಡೀಪ್ ಜಾಸ್ತಿ ತೊಗೊಳ್ತಾ ಹೋಗುತ್ತೆ. ಕೆಲವು ಕ್ಲೋಸ್ ನೆಕ್ ಕೇಳಿದ್ರೆ ಮಾತ್ರ ಇಷ್ಟರವರೆಗೂ ಲೆಂತ್ ಬರುತ್ತೆ. ಇವಾಗ ನಾನು ಫ್ರಂಟಿಂದ ಸೇಮ್ ಮಾರ್ಕ್ ಹಾಕಿದ್ದೀನಿ. ಅವ್ರು ಏನೇ ಡಿಸೈನ್ ಕೇಳಲಿ ಫ್ರಂಟು ಬ್ಯಾಕು ಎರಡು ಸೇಮ್ ಶೋಲ್ಡರ್ ಬರಬೇಕು. ಅವರೊಂದು ಸ್ವಲ್ಪ ದಪ್ಪ ಇರೋದ್ರಿಂದ ನಾನು ಬ್ಯಾಕನ್ನು ಶೋಲ್ಡರು ಅವ್ರಿಗೆ ಇಷ್ಟು ಡೀಪ್ ಇಡ್ತಾ ಇದ್ದೀನಿ. ಯಾಕಂದರೆ ಅವ್ರಿಗೆ ಫ್ರೀ ಬೇಕಲ್ವ, ಹಾಗಾಗಿ. ಈಗ ನಾನು ಮೊದಲಿಗೆ ಬಾಡಿ ಮೆಷರ್ಮೆಂಟ್ ಏನಿದೆ ಅದನ್ನು ಕಟ್ ಮಾಡ್ಕೊತೀನಿ, ಆಮೇಲೆ ಡಿಸೈನ್ನ ಕಟ್ ಮಾಡಿ ತೋರಿಸ್ತೀನಿ. ಈಗಿದು ಬ್ಯಾಕು ಮೆಷರ್ಮೆಂಟ್ ಕಟ್ಟಿಂಗ್ ಆಗಿದೆ. ಈಗ ಇದಕ್ಕೆ ನಾನು ಡಿಸೈನ್ ಮಾಡಬೇಕಲ್ಲ, ಡಿಸೈನಿಗೆ ಅವ್ರದ್ದು ಡೀಪ್ ಏನಿದೆ ಆ ಡೀಪನ್ನೇ ನಾನು ಆ್ಯಡ್ ಮಾಡ್ಕೊಂಡು ಇಟ್ಕೋತೀನಿ. ಈಗ 11 ಇದೆ ಅವರಿಗೆ, 11 ಸಾಕು ಅವ್ರಿಗೆ. ನಾನು ಇಲ್ಲಿ ಏನಿದೆ ಇದಿಷ್ಟು ಮೆಷರ್ಮೆಂಟ್ ನಾನು ಹಾಕಿದ್ದೀನಲ್ಲ, ನಾನು ಇದೇ ಮೆಷರ್ಮೆಂಟ್ನ ನಾನು ಇಲ್ಲಿ ಫಾಲೋ ಮಾಡಲ್ಲ. ಯಾಕಂದರೆ ಅದು ಬ್ರಾಡ್ ಆಗುತ್ತೆ. ಹಾಗಾಗಿ ಅವರ ಮೆಷರ್ಮೆಂಟಿಗೆ ಎಷ್ಟು ಬೇಕು, ಅವ್ರ ಮೆಷರ್ಮೆಂಟಿಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನಾನು ಇಡ್ತಿದ್ದೀನಿ. ಅವರಿಗೆ 1/4 ಸಾಕು.
4 ಇಂಚೆ ಅವರಿಗೆ ಬ್ರಾಡ್ ಆಗುತ್ತೆ. ಈ ಬ್ರಾಡ್ನೆಸ್ಸಿಗೆ ನಾನು ಅವ್ರಿಗೆ ಮೆಜರ್ ಹಾಕಿದ್ದೀನಿ. ಈ ಮೆಜರ್ಮೆಂಟ್ ಕೂಡ ನಾನು ಮೊದಲೇ ಮಾರ್ಕ್ ಹಾಕೋಬಿಟ್ರೆ ಅದೇನೇ ಡಿಸೈನ್ ಇದ್ದರೂ ನಾನು ಫಾಲೋ ಮಾಡೋಕ್ಕೆ ಸರಿ ಹೋಗುತ್ತೆ. ಈಗ ಇದಿಷ್ಟು ಬ್ಯಾಕ್ ಡಿಸೈನ್ ಮೆಜರ್ಮೆಂಟು. ಇವಾಗ ನಾನು ಬ್ಯಾಕಿಗೆ ಡೀಪ್ ಇಂದಕ್ಕೆ ಮಾತ್ರ ಮೆಜರ್ ಹಾಕಿದ್ದೀನಿ. ಅವರಿಗೆ ನೆಕ್ಕು ಕೇಳಿಲ್ಲ, ಇದೇ ಬೇಕು ಅಂತ, ನೀವೇ ಯಾವುದಾದ್ರೂ ಇಡಿ ಅಂತ ಹೇಳಿದ್ದಾರೆ. ಇವಾಗೆಲ್ಲ ಒಂದು ಸ್ವಲ್ಪ ಟ್ರೆಂಡಾಗಿ ಯಾವ್ದು ಓಡ್ತಾ ಇರುತ್ತೆ ಅದನ್ನು ನಾವು ಮಾಡಬೇಕು. ಹಾಗಾಗಿ ಈಗ ಅದನ್ನೇ ಮಾಡ್ತಾ ಇದ್ದೀನಿ. ಇಲ್ಲಿ ನನಗೆ ಸ್ಟಿಚಿಂಗಿಗೆ ಗ್ಯಾಪ್ ಬೇಕು. ನಾನು ಇಲ್ಲಿಂದ ಹತ್ತಿರದಿಂದ ತೊಗೊಳಕ್ಕಾಗಲ್ಲ, ಒಂದು ಸ್ವಲ್ಪ ಗ್ಯಾಪ್ ಇರಬೇಕು. ಇವ್ರಿಗೆ ನೋಡಿ, ಈ ಮೆಷರ್ಮೆಂಟಿಗೆ, ಈ ಮಾರ್ಕರ್ಗೆ, ಈ ಮೆಷರ್ ಏನಿದೆ ಈ ಮೆಷರ್ಗೂ ನಮಗೆ ಸ್ಟಿಚಿಂಗಿಗೆ ಅನುಕೂಲ ಆಗಬೇಕು. ಹಾಗಾಗಿ ಈ ರೀತಿ ಮಾರ್ಕ್ ಹಾಕೋತಾ ಇದ್ದೀನಿ. ನೋಡಿ, ಈ ಶೇಪಿಂದ ಈ ಶೇಪಿಗೆ ಎಷ್ಟು ಡಿಫ್ರೆನ್ಸ್ ಇದೆ. ನಾನು ಸ್ಟಿಚಿಂಗ್ ಮಾಡುವಾಗ ಈ ಡಿಫ್ರೆನ್ಸಲ್ಲಿ ಸ್ಟಿಚಿಂಗ್ ಮಾಡಬೇಕು. ಹಾಗಾಗಿ ನಾನು ಎಡ್ಜರ್ಗೂ ಮಾರ್ಕ್ ಹಾಕಿಲ್ಲ, ಯಾಕಂದರೆ ಇದನ್ನು ನಾನು ಕ್ಲೋಸ್ ಕೂಡ ಮಾಡಬೇಕಾಗತ್ತೆ. ಕ್ಲೋಸ್ ಮಾಡಿದ್ರು ಓಕೆ, ಅವರಿಗೆ ಕ್ಲೋಸ್ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಈ ರೀತಿ ಡೌನಲ್ಲಿ ಇಟ್ಟು ಸ್ಟಿಚ್ ಮಾಡಿಕೊಂಡ್ರೆ ನಾವು ಕ್ಲೋಸ್ ಕೂಡ ಮಾಡ್ಬೋದು. ಈ ರೀತಿ ಮಾರ್ಕ್ ಹಾಕಿ ಸ್ಟಿಚಿಂಗ್ ಮಾಡಿಕೊಂಡ್ರೆ ಅವ್ರಿಗೆ ಟ್ಯಾಗ್ ಕೂಡ ಇಡ್ಬೋದು. ನಾನು ಟ್ಯಾಗನ್ನು ಇಡ್ತಾ ಇದ್ದೀನಿ. ಹಾಗಾಗಿ ಇದನ್ನು ಇಷ್ಟಕ್ಕೆ ಮಾರ್ಕ್ ತಗೊಳ್ತೀನಿ, ಕಟ್ ಮಾಡ್ತೀನಿ. ತುಂಬ ಹತ್ತಿರಕ್ಕೆ ಮಾರ್ಕ್ ಹಾಕಿರೋ ಜಾಗಕ್ಕೇ ಕಟ್ಟಿಂಗ್ ಮಾಡಬಾರ್ದು, ಯಾಕಂದರೆ ನನಗೆ ಸ್ಟಿಚಿಂಗಿಗೆ ಸ್ವಲ್ಪ ಬಟ್ಟೆ ಬೇಕಲ್ವಾ. ಹಾಗಾಗಿ ಸ್ವಲ್ಪ ಗ್ಯಾಪ್ ಇಟ್ಟು ಕಟ್ ಮಾಡ್ತೀನಿ. ನಿಮ್ಗೆ ಇನ್ನೂ ಬೇಕು, ಡೀಪ್ ಬೇಕು ಅಂದರೆ ನೀವು ಇನ್ನೂ ಒಂದು ಸ್ವಲ್ಪ ಡೀಪ್ ಮಾಡ್ಕೋಬೋದು. ಏನು ಡೀಪ್ ಬೇಕು ಅದಕ್ಕೆ ಈ ರೀತಿ ಡೌನ್ ಮಾಡ್ಕೊಂಡು ಹೋದರೆ ಸಾಕು. ಇಲ್ಲೇನಿದೆ ಇದೇ ಮೆಷರಿಗೆ ಇಲ್ಲಿ ಮಾಡಿದ್ರೆ ತುಂಬ ಬ್ರಾಡ್ ಆಗುತ್ತೆ. ಅವರು ಏಜೆಡ್ ಪರ್ಸನ್ ಆಗಿರೋದ್ರಿಂದ ನೀಟಾಗಿ ಕೂರಬೇಕು ಅನ್ನೋದಕ್ಕೋಸ್ಕರ ಅವ್ರಿಗೆ ಇಷ್ಟು ಮೆಷರ್ಮೆಂಟ್ ತೊಗೊಂಡಿದ್ದೀನಿ. ಇದು ಕೂಡ ಅಷ್ಟೇ, ಸ್ಲೀವ್ಸು ನಮಗೆ ಏನು ಡೌನ್ ಆಗ್ತಾ ಹೋಗುತ್ತೋ ಆವಾಗ ಈ ರೀತಿ ಕಟ್ಟಿಂಗ್ ಮಾಡ್ಕೊಂಡು ಹೋಗಬೇಕು. ನಾನೀಗ ಮೇನ್ ಕ್ಲಾತನ್ನು ಕಟ್ ಮಾಡ್ಕೊಂಡಿದ್ದೀನಲ್ಲ, ಈಗ ನನಗೆ ಇಲ್ಲಿ ಪಟ್ಟಿ ಚಿಕ್ಕದಾಗಿ ಬಾರ್ಡರ್ ಸಿಕ್ಕಿದೆ. ಸೊ ಈ ಬಾರ್ಡರ್ನ ನಾನು ಡಿಸೈನ್ಗೆ ಯೂಸ್ ಮಾಡ್ತೀನಿ. ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಯಾವ ರೀತಿ ಡಿಸೈನ್ಗೆ ಬಾರ್ಡರ್ ಹಾಕಿದ್ದೀನಿ ಅಂತ ಹೇಳ್ಬಿಟ್ಟು.